ಮಿನಿ ವಿಧಾನಸೌಧವನ್ನು ನಿರ್ಮಾಣ ಮಾಡಿ ಸುಮಾರು 26 ಕಚೇರಿಗಳು ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಮ್ಮ ಅವಧಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ. ಇದಾದ ಮೇಲೆ ನಮ್ದು ಬೆಂಗಳೂರು ಉತ್ತರ ಅಪರ ತಾಲೂಕು ಅಂತಿತ್ತು, ನಾರ್ತ್ ತಾಲೂಕು ನಮ್ದು ಅಪರ ತಾಲೂಕು ಅಂತೇಳಿ. ಇದೇನು ಬೆಂಗಳೂರು ಅಪರ ತಾಲೂಕು ವಿಚಿತ್ರವಾಗಿದೆ ಅಂತೇಳಿ ಆವಾಗ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಸಹಕಾರದೊಂದಿಗೆ ಇದನ್ನು ಯಲಹಂಕ ತಾಲೂಕು ಅಂತೇಳಿ ಸರ್ಕಾರದಿಂದ ಘೋಷಣೆಯನ್ನು ಮಾಡಿ ಈಗ ನಮ್ದು ಪ್ರತ್ಯೇಕವಾದಂಥ ಯಲಹಂಕ ತಾಲೂಕು ಕೂಡ ಆಗಿದೆ. ಮಿನಿ ವಿಧಾನಸೌಧ ಆಯಿತು, ತಾಲೂಕು ಆಯಿತು, ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ವಿ. ನಮ್ಮ ಸಂಘಟನೆಗಳು ಶುರು ಮಾಡಿದ್ರು. ಅಣ್ಣ, ವಿಧಾನಸೌಧ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ. ಇಷ್ಟು ಭವ್ಯವಾದಂತ ಮಿನಿ ವಿಧಾನಸೌಧ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮಾಡಬೇಕು ಅಂತೇಳಿ 2011ರಿಂದನೂ ಇವರು ಹೋರಾಟ. ಅದರಲ್ಲಿ ಕೂಡ ಸನ್ಮಾನ್ಯ ಮಾರಪ್ಪನವರ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸಂಘಟನೆ ನಮ್ಮ ಶ್ರೀನಿವಾಸು ರಾಜಣ್ಣವರ ಕೆಂಪು ಸೇನೆ, ನಾಗರಾಜ್ ಅವರ ಕೆಂಪು ಸೇನೆಯ ಹೋರಾಟ, ಜೊತೆಯಲ್ಲಿ ನಮ್ಮ ಮುನ್ರಾಜು ಜೈ ಭೀಮ್ ಸಂಘಟನೆ ಮತ್ತು ಎಲ್ಲ ದಲಿತ ಸಂಘಟನೆಗಳು, PVC ಮುನಾಗಿರಪ್ಪ ಅವರ ಸಂಘಟನೆ, ಇವರೆಲ್ಲರೂ ಕೂಡ ನಿಮ್ಮ ಸರ್ಕಾರ ಐತೆ ಪ್ರತಿಮೆಯನ್ನ ಮಾಡಬೇಕು ಅಂತೇಳಿ. ಅದಕ್ಕೆ ಮೊದಲೇನೆ ನಾಡಪ್ರಭು ಕೆಂಪೇಗೌಡರ ಕ್ಷೇತ್ರ ಆಗಿರೋದ್ರಿಂದ ಅವ್ರದ್ದು ಒಂದು ಪ್ರತಿಮೆನ ಆಯಿತು. ಬಸವಣ್ಣವರ ಮೊದಲನೇ ಅನುಭವ ಮಂಟಪವನ್ನ ಮಾಡಿದಂಥವ್ರು ಅವ್ರದ್ದು ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಭವ್ಯವಾಗಿರಬೇಕು, ಸುಂದರವಾಗಿರಬೇಕು ಅಂತೇಳಿ ಆಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿಗಳಾಗಿದ್ರು. ಅವರು ಕೇಳಿದ್ವಿ, ಮಾರಪ್ಪ ಅವರು ನಾವೆಲ್ಲ ಹೋಗಿದ್ವಿ ಸಂಘಟನೆಯವರು, ಸರ್ ಇದು ಪಕ್ಷಾತೀತವಾಗಿ ಬಂದಿದ್ದೀವಿ, ದುಡ್ಡು ಬೇಕು ನಮಗೆ ಅಂತೇಳಿ. ಆಗ 1,60,00,000 ಮಂಜೂರು ಮಾಡಿ ಅದನ್ನ ಚಿತ್ರಕಲಾ ಪರಿಷತ್ ಅವ್ರಿಗೆ ಕೊಟ್ವಿ. ಯಾಕಂದ್ರೆ ಬೇರೆ ಕೊಟ್ಟರೆ ಎಲ್ಲಿ ಕೆಡಿಸ್ತಾರೋ ಅಂತೇಳಿ ಅವ್ರಿಗೆ ಕೊಟ್ಟು ಇಡೀ ಸಂಘಟನೆಯವರು 2-3 ವರ್ಷಗಳ ಸತತ ಪ್ರಯತ್ನ ಮಾಡಿದ್ವಿ. ಮೂರ್ತಿ ನಿರ್ಮಾಣ ಆಯಿತು. ನಮ್ಮೆಲ್ಲರ ಒತ್ತಾಯ ಇದ್ದಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ. ಸತತವಾಗಿ 1 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡವನ್ನು ಹಾಕ್ತೀವಿ. ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದ ಆಗಿರಲಿಲ್ಲ. ಇವತ್ತು ಸುಸಂದರ್ಭ ಬಂದಿದೆ. ಸನ್ಮಾನ್ಯ ಮಹದೇವಪ್ಪ ಅವರನ್ನ ನಾವು ಹೇಳಿದ್ರೆ ಹೆಂಗನ ಮಾಡಿ CM ಡೇಟ್ ನೀನು ಫಿಕ್ಸ್ ಮಾಡಲೇಬೇಕು, ಅವ್ರು ಬರೋವರೆಗೂ ಅದು ನಾವು ಟಾರ್ಪಲ್ ತೆಗಿಯಕ್ಕೆ ಆಗೋದಿಲ್ಲ ಅಂತೇಳಿ. ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯವರು ಕೂಡ ಸಾಕಷ್ಟು ಒತ್ತಾಯವನ್ನು ಹಾಕಿ ಕೊನೆಗೆ 1 ವಾರಗಳಿಂದ ಡೇಟನ್ನು ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ಕೊಟ್ಟರು. ನಾವು ಬಹಳ ತುರ್ತಾಗಿ ಈ ಸಭೆಯನ್ನು ಕರೆದು ಇವತ್ತು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಕೈಲಿ ಉದ್ಘಾಟನೆ ಮಾಡಿದ್ದೀವಿ. ದೀನದಲಿತರ ನಾಯಕರು, ಹಿಂದುಳಿದ ವರ್ಗದ ನಾಯಕರು, ಬಡವರ ಪರವಾಗಿ ಕಾಳಜಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕಡೆಯಿಂದ ಅಂಬೇಡ್ಕರ್ ಅವರ ಪ್ರತಿಮೆ, ಮಹದೇವಪ್ಪ ಅವರ ಕಡೆಯಿಂದ ಅವರ ಅಮೃತಾಸ್ತಿಯಿಂದ ಆದರೆ ಇದಕ್ಕೊಂದು ಅರ್ಥ ಬರ್ತದೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇವತ್ತೆಲ್ಲ ಕೂಡ ಯಾರ್ಯಾರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರೋ ನಿಮ್ಮ ಜೀವಮಾನದಲ್ಲಿ ಇದು ಮರೆಯಲಾರದಂತ ಒಂದು ದಿನ ಇದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಏನು ನಿರ್ಮಾಣ ಮಾಡಿದ್ದೀವಿ, ಬರುವಂತ ಜನರಿಗೆ ಅನಿಸ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮ್ಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಚೇರಿಗಳಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರು ನೋಡ್ಕೊಂಡು ನೀವು ಹೋಗಿ ನಿಮ್ಮ ಹಕ್ಕುಗಳನ್ನ ಅಲ್ಲಿ ಕೇಳಬೇಕಾಗ್ತದೆ. ನೀವು ಜನಪ್ರತಿನಿಧಿಗಳಲ್ಲಿ ಇರ್ತೀವಿ, ನೀವು ಬಂದಂತ ಜನ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳನ್ನ ಕೊಟ್ಟವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಿಮ್ಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ, ನಮ್ಮ ಕೆಲಸ ಆಗೋವರೆಗೂ ಬಿಡೋದಿಲ್ಲ, ಅವ್ರು ನೋಡ್ಕೊಂಡು ಹೋಗಿ ನೀವು ಒಳಗಡೆ ಕೆಲಸ ಮಾಡಬೇಕು. ಇನ್ನು ಬಿಡಂಗೇ ಇಲ್ಲ. ನೀವು ಇದ್ರದ್ದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಹೋರಾಟ ಮಾಡೋದಲ್ಲ, ನಮ್ಮ ಹಕ್ಕುಗಳನ್ನ ಇವತ್ತು ನಾನು ಒಬ್ಬ ಶಾಸಕನಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಘನವೆತ್ತ ಸಿದ್ದರಾಮಯ್ಯರಿದ್ದಾರೆ, ಅನೇಕ ಮಂತ್ರಿಗಳಿದ್ದಾರೆ. ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಗೆಲ್ಲ ಕೂಡ ಇವತ್ತು ನಾವು ಈ ಸ್ಥಾನಮಾನದಲ್ಲಿ ಇರಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಏನು ಒಂದು ಅಧಿಕಾರ ಇತ್ತು ಅದರ ಮುಖಾಂತರ ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರು ಸೇರಿದವರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದಲ್ಲಿ ಜೀವನ ಮಾಡೋದಕ್ಕೆ, ಅಧಿಕಾರಗಳನ್ನು ನಡೆಸೋದಕ್ಕೆ, ಅವರ ಹಕ್ಕುಗಳನ್ನು ಕೇಳೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸಮಸ್ತ ಜನತೆಗೆ, ಇಡೀ ಭಾರತದ ಜನತೆಗೆ ನಾಯಕರು. ಇವತ್ತು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ದಾರೆ. ಅನೇಕ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದವರೆ. ಕೆಲವರು ಇಷ್ಟ ಇಲ್ಲದೆ ಇರಬಹುದು, ಇಷ್ಟ ಇಲ್ಲದ್ರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗೋ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ಯಾವಾಗೂ ಕೂಡ ಸಮರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ
ಮಹಾದೇವಪ್ಪ ಅವರು ಅಷ್ಟೇ ಯಾವತ್ತು ಸಿಟ್ ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ನಾನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಹಣ 15 ಕೋಟಿ ಮಿನಿಮಮ್ ಗ್ರಾಂಟ್ ಕೊಡೋಣ ಒಂದ್ಸರಿ ಅಂತ ಹೇಳಿದ್ವಿ. ಬಡ್ಜೆಟ್ ಆಗಲಿ ವಿಶ್ವನಾಥ್ ನಾನು ಕೊಡ್ತೀನಿ ಅಂತ ಹೇಳಿ ಪತ್ರವನ್ನು ಕೊಟ್ಟಿದ್ದೀವಿ.